ಕಾರ್ಯಕ್ರಮಕ್ಕೆ ಬರೋವಾಗ ನನ್ನ ಒಬ್ಬ ಮೇಲ್ ಕಲೀಗ್ಗೆ ನಾನು ಈ ಪ್ರಶ್ನೆ ಕೇಳಿದ್ದೆ, ವಾಟ್ ಯು ಥಿಂಕ್ ಆಫ್ ಇಟ್? ಭಾವನಾ ಅವ್ರ ವಿಷಯದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನನಗೆ ತಿಳ್ಕೊಬೇಕಿತ್ತು. ನಾನು ಹೆಣ್ಮಕ್ಳನ್ನು ಕೇಳಿದ್ದೀನಿ, ಗಂಡು ಮಕ್ಕಳನ್ನು ಪ್ರಶ್ನೆ ಕೇಳಿದ್ದೀನಿ. ಅವ್ರು ಹೇಳಿದ್ರು, ಮಗುವಿನ ಶಾರೀರಿಕ ಆರೋಗ್ಯ ಅಲ್ಲ, ಆದರೆ ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ತಂದೆ ತಾಯಿ ಪ್ರೀತಿ ಇಬ್ಬರದು ಸಿಗಬೇಕು. ಎಕ್ಸಾಕ್ಟ್ಲಿ. ದಿಸ್ ಇಸ್ ನಾಟ್ ಅ ಗುಡ್ ಟ್ರೆಂಡ್ ಅಂತ ಹೇಳಿದ್ರು. ಅವರವರ ವೈಯಕ್ತಿಕ ಆಯ್ಕೆಗಳು ಅದು. No, but that's also a fact. That's a fact. And that's also a truth. ಆಯಿತಾ? ಆದರೆ ಇವತ್ತು ಒಂದು ಸ್ವಲ್ಪ ಈ ಸಿಂಗಲ್ ಪ್ಯಾರೆಂಟಿಂಗ್, ಯಾಕಂದರೆ ಈಗ ವಿವಾಹ ವಿಚ್ಛೇದನಗಳು ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಸ್ವಲ್ಪ ಕಾಮನ್ನು ಇದೆ. ಈಗ ಒಂದು ಶಾಲೆಯಲ್ಲಿ ಒಂದು ಕ್ಲಾಸಲ್ಲಿ ಮಕ್ಕಳು ಓದ್ತಿದ್ದಾರೆ, 30 ಮಕ್ಕಳು ಅಂದರೆ ಏನಿಲ್ಲ ಅಂದರೂ ಅಲ್ಲಿ 3ರಿಂದ 4 ಮಕ್ಕಳು ವೇರ್ ಪ್ಯಾರೆಂಟಿಂಗ್ ಇಸ್ ನಾಟ್ ಬಿನ್ ನಾರ್ಮಲ್. ಸಿಂಗಲ್ ಪ್ಯಾರೆಂಟಿಂಗ್ ಇದೆ. ಬಟ್ ನನಗನ್ಸೋದು ವಿವಾಹ ವಿಚ್ಛೇದನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದರಲ್ಲಿ ಆ ಮಕ್ಕಳಿಗೆ 2 ಪೋಷಕರು ಆಗಲೇ ಮನಸ್ಸಲ್ಲಿ ಉಳಿದು ಬಿಡುತ್ತವೆ, ಹಚ್ಚುಳಿದಿರ್ತಾರೆ. ಮಕ್ಕಳು ಹಚ್ಕೊಂಡು ಬಿಟ್ಟಿರ್ತವೆ, ಮಾನಸಿಕವಾಗಿ ಹಚ್ಕೊಂಡಿರ್ತವೆ, ಭಾವನಾತ್ಮಕವಾಗಿ ಹಚ್ಕೊಂಡು ಬಿಟ್ಟಿರ್ತವೆ. ಆಮೇಲೆ ಬೇಗ ಮರೆಯಲ್ಲ ಮಕ್ಕಳು. ಹೌದು, ಆಯಿತಾ? ತುಂಬ ಹಚ್ಕೊಂಡು ಬಿಟ್ಟಿರ್ತಾವೆ. ದೇ ವಿಲ್ ಸ್ಟಾರ್ಟ್, ನೀವು ನೋಡಿ ಯಾರದು, ಆ್ಯಂಡ್ ದಿ ಬಿಕಮ್ ವೆರಿ ಪೊಸೆಸಿವ್. 2 ವರ್ಷದ ಮಗುವಿಂದನೇ ಅವಕ್ಕೆಲ್ಲ ಗೊತ್ತಾಗ್ಬಿಡತ್ತೆ ಯಾರ್ಯಾರು ಯಾವ ರಿಲೇಷನ್ಶಿಪ್ ಅಂತ. ಅಪ್ಪ ಮಾತ್ರ ಅಮ್ಮನ ಮುಟ್ಟಿದ್ರೆ ಇಷ್ಟ ಆಗೋದು ಅವರಿಗೆ, ಬೇರೆಯವರಾದ್ರೂ ಮುಟ್ಟಿದ್ರೆ 2 ವರ್ಷದ ಮಗುನೇ ಇಟ್ಸ್ ಟೂ ಸೆನ್ಸಿಟಿವ್. ಆ ಸೂಕ್ಷ್ಮತೆ ಅವ್ರಿಗೆ ಇರುತ್ತೆ, ಆಗಲೇ ಗೊತ್ತಾಗುತ್ತೆ ಅವಕ್ಕೆ. ನಾಟ್ ದಟ್ ದೇ ನಾಟ್ ಅವೇರ್, ಜಸ್ಟ್ ದಟ್ ಅವ್ರಿಗೆ ಅವ್ರ ಭಾಷೆಲಿ ಹೇಳೋಕ್ಕೆ ಬರ್ತಿರಲ್ಲ, ಆಮೇಲೆ ನಮ್ಮ ಭಾಷೆಲಿ ಹೇಳೋದು ಇಟ್ ಇಸ್ ಟೂ ಮಚ್ ಫಾರ್ ದೆಮ್. ಅದು ಪರ್ಫೆಕ್ಟ್ ಆಗುತ್ತೆ. ಆದರೆ ಇವತ್ತಿನ ಸಿಟಿ ಸಿನಾರಿಯೋದಲ್ಲಿ ಇಟ್ ಇಸ್ ನಾಟ್ ಸಮಥಿಂಗ್ ರೇರ್ಲಿ ವಿಸಿಬಲ್, ಕಂಡು ಕೇಳರಿಯದ ಅನ್ನೋ ಅಂಥದ್ದು ಇವಾಗ ಸಮಾಜ ಆಗಿಲ್ಲ. ಯಾಕಂದ್ರೆ ವಿಚ್ಛೇದನ ಪ್ರಕರಣಗಳು ಜಾಸ್ತಿ ಆಗ್ತವೆ, ತುಂಬ ಜಾಸ್ತಿ. ಸಿಂಗಲ್ ಪ್ಯಾರೆಂಟಿಂಗ್ ತುಂಬ ಜಾಸ್ತಿ. ಆಗ ಆ ಮಕ್ಕಳಿಗೂ ಅವಾಗ ಅನ್ಸುತ್ತೆ, ತುಂಬ ಅಲ್ಲ, ನನ್ನ ಜೊತೆ ಇನ್ನೂ 1-2 ಇದ್ದಾರೆ ಈ ಥರ ಅಂತ ಅನ್ಸೋದು ಇರಬಹುದು, ಸಹಜವಾಗಿರಬಹುದು.